ಯಾಕೆ ಮಕ್ಕಳ ನೀವು ಮಾತ್ರ ಬಂದಿದ್ದೀರಾ? ದೊಡ್ಡವರೆಲ್ಲ ಎಲ್ಲಿ? ಟಿಂಗ್ ಟಿಂಗ್ ಗುರುಜಿಗೆ ನಮಸ್ಕಾರ. ಗುರುಜಿ, ನಮ್ಗೊಂದು ವಿಷಯ ಆಗ್ಬೇಕಾಗಿತ್ತು, ಹಾಗಾಗಿ ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದಿದ್ದೀವಿ. ವಿಷಯನಾ? ಹೌದು ಗುರುಜಿ, ಈ ಕಾಗೇಹಳ್ಳಿಯಲ್ಲಿರೋರೆಲ್ಲರೂ ನಿಮ್ಮ ಹತ್ರ ಏನ್ ಕೇಳಿದ್ರೇನೋ ನಡೆಯುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ತುಂಬಾ ಜನ ಬರ್ತಾರೆ. ಹಾಗಾಗಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ, ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ. ಲೋ ಗುಂಡ, ಏನೋ ಈ ಮಕ್ಕಳು ನಮ್ಮ ಹತ್ರ ಸಹಾಯ ಕೇಳ್ಕೊಂಡ್ ಬಂದಿದ್ದಾವೆ. ನಿಜವಾಗ್ಲೂ ಈ ಮಕ್ಕಳು ಸಹಾಯ ಕೇಳ್ಕೊಂಡ್ ಬಂದಿದಾವ, ಇಲ್ಲಾಂದ್ರೆ ನಾವ್ ಯಾರು ಅಂತ ತಿಳ್ಕೊಂಡ್ಬಿಟ್ಟು ಪೊಲೀಸಿಗೆ ಸಿಗಾಕ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದಾವ? ಬಾಸ್, ನೀವ್ ಯಾವಾಗ್ಲೂ ಮಾತಾಡೋ ಹಾಗೇನೆ ಮಾತಾಡಿ ಬಾಸ್. ನೀವೇ ಎದುರ್ಕೊಂಡು ನಾವ್ ಯಾರು ಅಂತ ತೋರ್ಸ್ಕೊಟ್ಬಿಡ್ಬೇಡಿ ಬಾಸ್. ಸರಿ ಸರಿ ಆಯ್ತು. ಆಯ್ತು ಮಕ್ಳ, ನಿಮ್ಗೆ ಏನ್ ಸಹಾಯ ಬೇಕು ಹೇಳಿ. ಅದೇನಂತ ಹೇಳಿದ್ರೆ ಅಚ್ಚು, 1 ಮಿನಿಟ್. ಏನ್ ಜುಲಿ, ನೀನು ಈಗ ಏನಂತ ಕೇಳ್ತೀಯಾ? ಜಿನ್ ಕಳ್ದೋಗಿದೆ, ಹಿಂಗಾದ್ರೂ ಮಾಡಿ ಹುಡುಕೊಡಿ ಅಂತ ಕೇಳ್ತೀನಿ. ಬಾಸ್, ಏನ್ ಬಾಸ್, ಮಕ್ಕಳು ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದಾವೆ. ಹೌದು ಕಣೋ, ಏನೋ ನಿಜವಾಗ್ಲೂ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾವೆ ಇವು. ಹೇ ಅಚ್ಚು, ಅವ್ರ ಹತ್ರ ನೀನು ಜಿನ್ ಕಳ್ದೋಗಿದೆ ಅಂತ ಹೇಳ್ಬೇಡ, ಏನಾದ್ರೂ ವಸ್ತು ಕಳ್ದೋಗಿದೆ ಅಂತ ಹೇಳು. ಜಿನ್ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾರೆ. ಹೌದಲ್ಲ, ಒಳ್ಳೆ ಐಡಿಯಾ ಹೇಳಿದೆ ಜೂಲಿ. ಹೌದಚ್ಚು, ಜಿನ್ ಅಂತ ಹೇಳ್ಬೇಡ ಅವ್ರ ಹತ್ರ. ಏನೋ ನಿಮ್ಮೊಳಗೆ ಏನೋ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದೀರಾ? ಸೀಕ್ರೆಟ್ ಅಲ್ಲ, ಏನಿಲ್ಲ ಗುರುಜಿ. ಏನ್ ಗೊತ್ತಾ, ನಮ್ದೊಂದು ವಸ್ತು ಕಳ್ದೋಗಿದೆ, ಹೆಂಗಾದ್ರೂ ಮಾಡಿ ಹುಡುಕೊಡ್ತೀರಾ? ವಸ್ತು ಹುಡುಕೊಡ್ಬೇಕಾ? ಅದು ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಹುಡುಕೊಡ್ತಾರೆ. ಅಯ್ಯೋ ಗುರುಜಿ, ಇದನ್ನೆಲ್ಲ ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ಬೈತಾರೆ. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋದು. ನೀವ್ ಹೆಂಗಾದ್ರೂ ಮಾಡಿ ನಿಮ್ಮ ಜ್ಞಾನ ಶಕ್ತಿಯಿಂದ ಅದೆಲ್ಲಿದೆ ಅಂತ ಹೇಳಿದ್ರೆ ಸಾಕು ಗುರುಜಿ, ನಾವು ಹೋಗಿ ತಗೊಂಡ್ಬಿಡ್ತೀವಿ. ವಸ್ತು ಕಳ್ದೋಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನ್ ವಸ್ತು? ಅದು ಹೇಳಲ್ಲ, ಅದೇನಂತ ನೀವೇ ಕಂಡಿಡಿಬೇಕು. ಅದೆಲ್ಲಿದೆ ಅಂತ ನೀವು ಹೇಳಿದ್ರೆ ಸಾಕು, ನಾವು ಹೋಗಿ ತಗೊಳ್ತೀವಿ. ನೀವು ತುಂಬಾ ದೊಡ್ಡ ಗುರುಜಿ ಅಲ್ಲ, ಅದಕ್ಕೆ ನಿಮ್ಗೆಲ್ಲ ಗೊತ್ತಿರತ್ತೆ, ಅದಕ್ಕೆ ನಾವು ನಿಮ್ಮ ಹತ್ರ ಬಂದ್ವಿ. ಏನೋ ಗುಂಡ, ಈ ಮಕ್ಕಳು ನಮ್ಗೆ ಟೆಸ್ಟ್ ಇಡ್ತಾ ಇದಾವೆ. ಹೌದು ಬಾಸ್, ಅವ್ರ ಕಣ್ಣಿಗೆ ನಾವು ನಿಜವಾದ ಗುರುಜಿ ತರ ಕಾಣ್ತಾ ಇಲ್ವಾ ಅಂತ ಬಾಸ್, ಅದಕ್ಕೆ ನಮ್ಗೆ ಟೆಸ್ಟ್ ಇಡ್ತಾ ಇದ್ದಾರೆ. ಒಂದ್ ವೇಳೆ ನಾವು ಕಳ್ರು ಅಂತ ಕಂಡಿಡ್ಬಿಟ್ರ ಬಾಸ್? ನನ್ಗೆ ಯಾಕೋ ಈ ಮಕ್ಕಳು ನಾವು ಕಳ್ರು ಅಂತ ಕಂಡಿಡ್ದಿರಲ್ಲ ಅಂತ ಅನ್ಸುತ್ತೆ ಕಣೋ ನನ್ಗೆ. ಇಲ್ಲ ಅಂತ ಹೇಳಿದ್ರೆ ಇವು ಈ ತರ ಪಕ್ಕ ನಿಕ್ಕೊಂಡು ಮಾತ್ರ ಮಾತಾಡಲ್ಲ. ಏನಂತೀಯಾ? ನೋಡೋಣ ತಡಿ ಏನಂತ. ಇರ್ಬೋದು ಬಾಸ್, ಒಂದ್ಸಲ ನಾವು ಅವರನ್ನ ಟೆಸ್ಟ್ ಮಾಡಿ ನೋಡೋಣ ಬಾಸ್. ಮಕ್ಕಳ, ನೀವು ವಸ್ತು ಏನಂತ ಹೇಳಿದ್ರೇನೆ ಅದೆಲ್ಲಿದೆ ಅಂತ ಹೇಳಕ್ಕಾಗತ್ತೆ. 1 ನಿಮಿಷ. ಏ ಜುಲಿ, ನೋಡ್ದಾ ಗುರುಜಿ ಕೇಳ್ತಾ ಇದಾರೆ ಏನ್ ವಸ್ತು ಅಂತ. ಅದೇನ್ ವಸ್ತು ಅಂತ ಹೇಳಿದ್ರೇನೆ ಅವ್ರು ಎಲ್ಲಿದೆ ಅಂತ ಕಂಡಿಡಿತಾರಂತೆ. ಈಗ ಏನ್ ಮಾಡೋದು? ಐ ಥಿಂಕ್. ಏ ಲಿಲಿ, ಅವಳು ಥಿಂಕ್ ಮಾಡಕ್ ಹೊರಟಿದ್ದಾಳೆ. ನೀನ್ ಹೇಳು, ಏನಂತ ಹೇಳೋಣ? ಅಚ್ಚು, ನೀನ್ ಸುಮ್ನೆ ಅದು ಇದು ಹೇಳ್ಬೇಡ. ಜಿನ್ ಕಳ್ದೋಗಿದೆ ಅಂತ ಸುಮ್ನೆ ಡೈರೆಕ್ಟ್ ಆಗಿ ಹೇಳ್ಬೇಡು. ಅವ್ರ ಗುರುಜಿ ಎಲ್ಲ ನಮಗೆ ಕಂಡಿಡ್ದು ಕೊಡ್ತಾರೆ. ಅಚ್ಚು, ನೀನು ಹಂಗೆ ಹೇಳ್ಬೇಡು, ಸುಮ್ನೆ ಅದು ಇದು ಸುಳ್ಳು ಹೇಳೋದ್ ಬೇಡ. ಮಕ್ಳ, ನೀವೇ ಮಾತಾಡ್ಕೊಂಡ್ರೆ ಹೆಂಗ್ ಗೊತ್ತಾಗತ್ತೆ? ಏನಂತ ನಿಜಾನ ಹೇಳಿ. ನಿಜ ಹೇಳಿದ್ರೆ ಮಾತ್ರ ಅದೆಲ್ಲಿದೆ ಅಂತ ಹುಡುಕೊಡಕ್ಕಾಗತ್ತೆ, ಇಲ್ಲಾಂದ್ರೆ ಆಗಲ್ಲ. ನಿಜಾನ ಹೇಳ್ತೀನಿ ಗುರುಜಿ. ಏನಂತ ಹೇಳಿದ್ರೆ ನನ್ ಜಿನ್ ಕಳೆದೋಗಿದೆ, ಅದೊಂದು $. ಅದನ್ನ ಹೆಂಗಾದ್ರೂ ಮಾಡಿ ಹುಡುಕೊಡಿ ಪ್ಲೀಸ್. ಲೋ, ಏನೋ ಜಿನ್ನು ಡಾಲರ್ ಅಂತ ಇದಾವೆ ಮಕ್ಕಳು. ಡಾಲರ್ ಅಂತ ಹೇಳಿದ್ರೆ ಏನೋ ಚೈನ್ ಡಾಲರ್ ಏನೋ? ಬಾಸ್, ಚೈನ್ ಡಾಲರ್ ಅಲ್ಲ, ಏನೂ ಇಲ್ಲ ಬಾಸ್. ಆ ಮಕ್ಕಳು ನಿಜವಾಗ್ಲೂ ನಮ್ಮ ಹತ್ರ ಆಟ ಆಡ್ತಾ ಇದ್ದಾವೆ ಬಾಸ್. ನೀವು ಅದನ್ನೆಲ್ಲ ನಂಬೇಡಿ ಬಾಸ್. ಏನಾದ್ರೂ ಸುಳ್ಳು ಹೇಳಿ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿಸಿ ಬಾಸ್. ಲೋ, ಈ ಮಕ್ಕಳು ನಿಜವಾಗ್ಲೂ ನಮ್ಮನ್ನ ಗುರುಜಿ ಅನ್ಕೊಂಡ್ ಬಂದಿದಾವ, ಇಲ್ಲ ನಾವು ಕಳ್ರು ಅನ್ಕೊಂಡ್ ಬಂದಿದಾವ, ಏನು ಗೊತ್ತಾಗ್ತಾನೆ ಇಲ್ವಲ್ಲೋ. ಏನೋ ಮಾಡೋದೀಗ? ಬಾಸ್, ನೀವೊಂದ್ ಮಾಡಿ ಬಾಸ್. ಅವೇನೋ ಕಳ್ಕೊಂಡಿದಾವ ಅಂತ ಹೇಳ್ತಾ ಇದೆಯಲ್ಲ, ಅದು ನೀವೆಲ್ಲೋದ್ರೂ ಅಲ್ಲೇ ಇದೆ ಅಂತ ಹೇಳ್ಬಿಡಿ ಬಾಸ್. ಸುಮ್ನೆ ಅವಿಲ್ಲಿಂದ ಹೋಗ್ಬಿಡ್ತವೆ. ನೋಡೋ ಈಗ ಹೆಂಗ್ ಮಾತಾಡ್ತೀನಂತ. ಏನು, ನಾವ್ ಏನ್ ಕೇಳಿದ್ರೇನ ಅವರಿಬ್ರು ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಳ್ತಾರೆ. ಏ ಅಚ್ಚು, ಅವರಿಬ್ರು ಡಿಸ್ಕಸ್ ಮಾಡಿ ಮಾತಾಡ್ಬಿಟ್ಟು ಅದಕ್ಕೆ ಆನ್ಸರ್ ಹೇಳ್ಬೋದೇನೋ? ಅಲ್ಲ ಗುರುಜಿ ಅಂತ ಹೇಳಿದ್ರೆ ನಾವು ಹೇಳಿದ ತಕ್ಷಣ ನಮಗೆ ಅವ್ರ ಆನ್ಸರ್ ಕೊಡ್ಬೇಕಲ್ಲ, ಯಾಕೆ ಅವರಿಬ್ರು ಮಾತಾಡ್ಕೊಳ್ತಾರೆ? ಪುಟ್ಟಿ, ಹೇಳಿ ಗುರುಜಿ. ಏನ್ ಕೇಳಿದಮ್ಮ? ಬನ್ ಕಾಣ್ತಾ ಇಲ್ವಾ? ಬನ್ನಲ್ಲ, ಜಿನ್ 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 ಗುರುಜಿ. ನನ್ ಜಿನ್ ಕಳ್ದೋಗ್ಬಿಡ್ತು, ಹುಡುಕೊಡಿ ಅಂತ ಹೇಳ್ತಾ ಇರೋದು. ಜಿನ್ ಜಿನ್ ಅದೇ ನನ್ನ ಜ್ಞಾನ ಶಕ್ತಿಯಿಂದ ಅದೆಲ್ಲಿದೆ ಅಂತ ನಾನು ನೋಡಿದೆ. ಹೌದಾ ಗುರುಜಿ, ನೋಡಿದ್ರಾ ಎಲ್ಲಿದೆ? ಹೇಳಿ ಗುರುಜಿ, ನಾನು ಹೋಗಿ ತಗೊಂಡ್ಬರ್ತೀನಿ ಪ್ಲೀಸ್ ಗುರುಜಿ. ನನಗೆ ಇದೊಂದು ಸಹಾಯ ಸಿಕ್ಕಿದ್ರೆ ಸಾಕು, ನಿಮಗೆ ದೊಡ್ಡ ಪುಣ್ಯ. ಪ್ಲೀಸ್ ಗುರುಜಿ ಹೇಳಿ. ಏ ಲಿಲ್ಲಿ
ಮಕ್ಕಳು ನಾವು ನಿಜವಾಗ್ಲೂ ಗುರುಜಿ ಅಂತಾನೆ ಬಂದಿದಾವ್ ಕಣೋ. ನಾವ್ ಹೆದರ್ಕೊಳ್ಳೋದೇನು ಬೇಡ ಕಣೋ. ಹೌದು ಬಾಸ್, ಆದ್ರೆ ಆ ಹುಡುಗಿ ಅದೇನೋ ಜಿನ್ ಕಳೆದೋಗಿದೆ ಅಂತ ಹೇಳ್ತಾ ಇದೆಯಲ್ಲ, ಅದು ತುಂಬಾನೇ ಖುಷಿ ಪಡ್ತಾ ಇದೆ. ಹಂಗಂತ ಹೇಳಿದ್ರೆ ಅದೇನೋ ವಿಷಯ ಇದೆ ಬಾಸ್. ಹೌದು ಕಣೋ, ವಿಷಯ ಇದೆ. ಆದ್ರೆ ಅದನ್ನೆಲ್ಲೋ ನಾವ್ ಹೋಗಿ ಹುಡ್ಕೋದು. ನಾವೇನ್ ನಿಜವಾದ ಗುರುಜಿಗಳ? ನಿಜ ಹೇಳಕ್ಕೆ ನಾವೇ ಕಳ್ರು. ಹೌದು ಬಾಸ್, ಈಗೇನ್ ಹೇಳ್ತೀರಾ ಹುಡುಗಿಗೆ? ಲವ್ ಗುಂಡ, ಈ ಮಕ್ಕಳ ವಿಷಯದಲ್ಲಿ ನಾವು ಜಾಸ್ತಿ ತಲೆ ಇಡಬಾರ್ದು ಕಣೋ. ಕೊನೆಗೆ ನಾವೇ ಸಿಕ್ಕಾಕೊಳ್ತೀವಿ. ಏನಂತೀಯ? ಅದೇನೋ ಕರೆಕ್ಟ್ ಬಾಸ್. ಈಗ ನಾವ್ ಮಾಡ್ತಾ ಇರೋಂತ ಕೆಲ್ಸನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈ ಮಕ್ಕಳ ವಿಷಯಕ್ಕೆ ತಲೆ ಇಡೋದೇ ಬೇಡ, ಆಯ್ತಾ? ಈಗ ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ಇಲ್ಲಿಂದ ಓಡಿಸ್ಬೇಕಷ್ಟೇ. ಆಯ್ತು ಬಾಸ್. ಗುರುಜಿ ಹೇಳಿ ಗುರುಜಿ, ಎಲ್ಲಿದೆ ಅಂತ ನಾವು ಹೋಗಿ ತರ್ತೀವಿ. ಅದು ಎಷ್ಟು ದಿನದ ಮುಂಚೆ ಕಳೆದೋಗಿದೆ? ಈಗ ತಾನೇ ಜಿನ್ನ ನೋಡ್ದೆ ಅಂತ ಹೇಳಿದ್ರಿ, ಅಷ್ಟ್ ಬೇಗ ಯಾವಾಗ ಕಳೆದೋಯ್ತು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಜ್ಞಾನಶಕ್ತಿಯಿಂದ ಅದೆಲ್ಲಿದೆ ಅಂತ ನಾವು ನೋಡಿದ್ವಿ ಕಣಮ್ಮ. ನೀನು ಯಾವಾಗ ಅದನ್ನ ಕಳ್ಕೊಂಡೆ ಅಂತ ಹೇಳು, ಆಗ ನಾವು ಅದೆಲ್ಲಿದೆ ಅಂತ ಹೇಳಕ್ಕಾಗತ್ತೆ. ಓ ಹಂಗ, ನಾವು ಎಲ್ಲಿ ಕಳ್ಕೊಂಡ್ವಿ? ಈ ಜೂಲಿ, ಲಿಲ್ಲಿ, ನಾವು ಎಲ್ಲಿ ಕಳ್ಕೊಂಡ್ವಿ? ಏ ಅಚ್ಚು, ಅದು ನಾವು ಕಳ್ಕೊಂಡಿಲ್ಲ, ನೀನ್ ಕಳ್ಕೊಂಡಿದ್ದು. ಎಲ್ಲಿ ಕಳ್ಕೊಂಡೆ ಅಂತ ನೀನೇ ಯೋಚನೆ ಮಾಡ್ಕೋ. ನಾನು ಎಲ್ಲಿ ಕಳ್ಕೊಂಡೆ? ಕೊನೆಯದಾಗಿ ಆ ಕಾಡಲ್ಲೇ ನೋಡಿದ್ದು, ಆಮೇಲೆ ನಾನು ನೋಡ್ಲೇ ಇಲ್ಲ. ಈಗ ಏನ್ ಮಾಡೋದು? ಗುರುಜಿ, ಅದು ಒಂದು 3 ದಿನದ ಹಿಂದೆ ನನ್ನ ಹತ್ರ ಇತ್ತು. ಆಮೇಲೆ ಈಗ ನೋಡಿದ್ರೆ ಇಲ್ಲ. ಎಲ್ಲಿ ಕಳೆದೋಯ್ತು ಅಂತ ಗೊತ್ತಿಲ್ಲ ಗುರುಜಿ. 3 ದಿನದ ಹಿಂದೆ ನೀನ್ ಎಲ್ಲಿದ್ಯೋ ಅಲ್ಲೇ ಇದೆ. 3 ದಿನದ ಹಿಂದೆ ನಾನು ಕಾಡಲ್ಲಿದ್ದೆ. ಹಂಗಂದ್ರೆ ಅಜ್ಜಿ ಊರು. ಒಂದ್ ವೇಳೆ ಅಜ್ಜಿ ಊರಲ್ಲಿ ಕಳೆದೋಗಿರತ್ತಾ? ಏನ್ ಪುಟ್ಟ ಯೋಚನೆ ಮಾಡ್ತಾ ಇದೀಯಾ? ಹೌದು ಗುರುಜಿ. ನೀನ್ 3 ದಿನದ ಹಿಂದೆ ಎಲ್ಲಿದ್ಯೋ ಅಲ್ಲೇ ಇರತ್ತೆ. ಅಲ್ಲೋಗಿ ಹುಡುಕ್ ನೋಡು, ನಿನಗ್ ಸಿಗತ್ತೆ. ಆಯ್ತು ಗುರುಜಿ. ಅಲ್ಲ ಗುರುಜಿ, ನೀವು ನೋಡ್ದೆ ಅಂತ ಹೇಳಿದ್ರಲ್ಲ ನಿಮ್ಮ ಜ್ಞಾನ ದೃಷ್ಟಿಯಿಂದ, ಅದೆಲ್ಲಿದೆ ಅಂತ ಕರೆಕ್ಟ್ ಆಗಿ ಹೇಳಕ್ಕಾಗಲ್ವಾ? ನಾವು ಹೋಗಿ ತಗೊಳ್ತೀವಲ್ಲ. ನಾವು ಜ್ಞಾನ ದೃಷ್ಟಿಯಿಂದ ನೋಡುವಂಥದ್ದು ನಿಖರವಾಗಿ ಇಲ್ಲೇ ಇದೆ ಅಂತ ನಾವು ಹೇಳಬಾರ್ದು. ಹಂಗ ನಾವು ಹೇಳಿದ್ವಿ ಅಂದ್ರೆ ನಮ್ಮ ಜ್ಞಾನ ದೃಷ್ಟಿಗೆ ಅದೇನಾಗತ್ತೆ ಅಂದ್ರೆ ಧಕ್ಕೆ ಆಗತ್ತೆ ಅಮ್ಮ. ಓ ಹೌದಾ? ಹೌದು ಪುಟ್ಟಿ, ನಾವು ಇಲ್ಲಿದೆ ಅಂತ ಮಾತ್ರ ಹೇಳಕ್ಕಾಗತ್ತೆ, ಅದು ಇದೇ ಜಾಗದಲ್ಲಿ ಇದೆ ಅಂತ ಹೇಳಕ್ಕಾಗಲ್ಲ. ನಾವು ಒಂದ್ ವೇಳೆ ಆತರ ಹೇಳ್ಬಿಟ್ವಿ ಅಂದ್ರೆ ನಮ್ಮ ಜ್ಞಾನ ದೃಷ್ಟಿ ಎಲ್ಲ ಹಾರೋಗ್ಬಿಡತ್ತೆ. ಓ ಹೌದಾ? ಸರಿ ಆಯ್ತು ಗುರುಜಿ, ನಾವಿನ್ನ ಹೊರಡ್ತೀವಿ. ಆಯ್ತಮ್ಮ, ಮೊದಲು ಕಳ್ಸ್ಕ. ಪುಟ್ಟಿ, ಆ ಜಿನ್ ಸಿಕ್ತು ಅಂದ್ರೆ ಇಲ್ಲಿ ತಗೊಂಡ್ಬರ್ಬೇಕು. ಯಾಕೆ ಗುರುಜಿ? ಅದು ನಾವು ಹೇಳಿರೋದ್ರಿಂದ ನಿಮ್ಗೆ ಸಿಗೋದಲ್ಲ, ಹಂಗಾಗಿ ತಾಯಿ ಹತ್ರ ತಂದು ಇಟ್ಟು ಪೂಜೆ ಮಾಡಿ ತಗೊಂಡೋಗ್ಬೇಕು, ಆಯ್ತಾ? ಮರಿದೆ ಸಿಕ್ತು ಅಂದ್ರೆ ತಗೊಂಬನ್ನಿ. ಲೋ ಗುಂಡ, ಯಾಕ ಮತ್ತೆ ಆ ಮಕ್ಕಳನ್ನ ಇಲ್ಲಿ ಕರ್ದೆ? ಬಾಸ್, ಯಾಕೆ ಬಾಸ್? ಅದೇನಂತ ನೋಡೋಣ ಅಂತಾನೆ ಆ ಮಕ್ಕಳನ್ನ ಕರ್ದಿದ್ದು. ಲೋ, ಬೆಂಕಿನ ಇತ್ತು ಮೈ ಮೇಲೆ ಹಾಕೊಂಡಂಗೆ ಕಣೋ ಆ ಮಕ್ಕಳು. ಯಾಕೋ ಕರ್ದೆ? ಅವ್ ಇಲ್ಲಿಂದ ಹೋದ್ರೆ ಸಾಕು ಅಂತ ಏನೇನೋ ಹೇಳಿ ಕಳ್ಸ್ಬಿಟ್ಟೆ ನಾನು. ಮತ್ತೆ ಯಾಕೋ ನೀನ್ ಕರ್ದೆ? ಬಾಸ್, ಗೊತ್ತಿಲ್ದೆ ಕರ್ಬಿಟ್ಟೆ ಬಾಸ್. ಹೇಳ್ದೆ ಕೇಳ್ದೆ ಯಾಕೆ ಈ ತರ ಮಾಡ್ತೀಯ ನೀನು? ಬಾಸ್ ಬಾಸ್, ಬೇಡ ಬಾಸ್, ಬೇಡ ಬಾಸ್. ಆ ಮಕ್ಕಳನ್ನ ನೋಡಿದ್ರೆ ನಮ್ಗೆ ಹೆದರಿಕೆ ಆಗತ್ತೆ. ಸುಮ್ಮನೆ ಇಲ್ಲದೆ ಯಾಕೆ ಕರ್ದೆ ನೀನು? ಬಾಸ್, ಇನ್ಮೇಲೆ ಆ ತರ ಎಲ್ಲ ಮಾಡಲ್ಲ ಬಾಸ್. ಬಿಡಿ ಬಾಸ್, ಹೊಡಿಬೇಡಿ ಬಾಸ್. ಏ ಜೂಲಿ, ಆ ಗುರುಜಿ ಹೇಳಿದ್ದು ಕೇಳಿಸ್ಕೊಂಡ? ಯಾವ ತರ ಹೇಳ್ತಾ ಇದ್ದಾರೆ? 3 ದಿನದಿಂದ ನೀವು ಎಲ್ಲಿದ್ರೋ ಅಲ್ಲೇ ಇರತ್ತೆ ಅಂತ ಹೇಳಿದ್ರೆ ಏನ್ ಅರ್ಥ? ಏ ಅಚ್ಚು, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ನನ್ಗೆ ಡೌಟು, ನಾವು ಅಲ್ಲಿ ಅಜ್ಜಿ ಮನೆಯಿಂದ ಬಂದ್ವಲ್ಲ, ಆ ಊರಲ್ಲೇ ನಿಂದು ಆ ಜಿನ್ ಬಿದ್ದಿರ್ಬೇಕು ಅಂತ ಅನ್ಸತ್ತೆ. ಏ ಅಚ್ಚು, ಏನಿಲ್ಲಿ? ಹೌದಚ್ಚು, ಗುರುಜಿ ಹೇಳದ್ ನೋಡಿದ್ರೆ ನಿನ್ ಜಿನ್ನು ಆ ಅಜ್ಜಿ ಊರಲ್ಲೇ ಬಿದ್ದಿರ್ಬೇಕು. ನೀನ್ ಕರೆಕ್ಟ್ ಆಗಿ ಆಲೋಚನೆ ಮಾಡು. ಕೊನೆಯದಾಗಿ ನೀನ್ ಆ ಜಿನ್ನ ಯಾವಾಗ ನೋಡ್ದೆ? ಕೊನೆಯದಾಗಿ ಅಂತ ಹೇಳಿದ್ರೆ ನಿಮ್ ತರನೇ ರೂಪ ಬೇಕಂತ ಆ ಜಿನ್ ಹತ್ರ ಕೇಳಿದ್ನಲ್ಲ, ಆಗ ನಾನ್ ನೋಡಿದ್ದಷ್ಟೇ. ಆಮೇಲೆ ನನ್ ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟೆ. ಆಮೇಲೆ ನಾನ್ ನೋಡ್ಲೇ ಇಲ್ಲ. ಹೇ ಅಚ್ಚು, ಏನ್ ಜೂಲಿ? ಏ ಅಚ್ಚು, ನೀನ್ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡು. ನಾವು ಆ ಗುಹೆಗೆ ಯಾಕೆ ಹೋಗಿದ್ದೇಳು ನೋಡೋಣ. ಏ, ನಿನ್ ಬೇರೆ ಕೆಲಸ ಇಲ್ಲ? ಯಾಕೆ ಹೋದ್ವಿ ಅಂತ ನಿನ್ ಗೊತ್ತಿಲ್ವಾ? ಅಯ್ಯೋ ಅಚ್ಚು, ನೀನ್ ಸ್ವಲ್ಪ ಹೇಳು. ಆ ಯುಗರಾಜನ ನಾಶ ಮಾಡಕ್ ಹೋದ್ವಿ. ಹೌದು, ಆ ಯುಗರಾಜನ ನಾಶ ಮಾಡಿದ್ಮೇಲೆ ನಮ್ಗೇನಾಯ್ತು? ಏನಾಯ್ತು? ನಾವೆಲ್ಲ ತುಂಬಾ ಸಣ್ಣಗಾಗ್ಬಿಟ್ವಿ. ಹೌದು, ನಾವೆಲ್ಲ ತುಂಬಾ ಸಣ್ಣ ಗಾತ್ರಕ್ಕಾಗ್ಬಿಟ್ವಿ. ಹೌದಲ್ಲ? ಆ ಡಾಲರು ನಿನ್ ಬ್ಯಾಗಲ್ ತಾನೇ ಇತ್ತು. ನಾವು ತಾನೇ ಸಣ್ಣದಾಗಿದ್ದು. ನೀನ್ ಡಾಲರ್ ಯಾಕೆ ಸಣ್ಣದಾಗಬೇಕು? ಏನ್ ಹೇಳ್ತಾ ಇದೀಯ ಜೂಲಿ? ಏ ಅಚ್ಚು, ಏನ್ ಲಿಲ್ಲಿ? ಏ ಅಚ್ಚು, ಅವಳು ಹೇಳೋದ್ ಸರಿನೇ. ನಾವು ತುಂಬಾ ಸಣ್ಣ ಗಾತ್ರ ಆಗುವಾಗ ನನ್ಗೊಂದ್ ಶಬ್ದ ಕೇಳ್ತು. ಅದು ನಿನ್ ಬ್ಯಾಗಿಂದ ಡಾಲರ್ ಬಿದ್ದಿರಂತ ಸೌಂಡ್ ಇರ್ಬೇಕು. ಏನ್ ಹೇಳ್ತೀರಾ? ನೀವಿಬ್ರು ಹೇಳೋದ್ ಕೇಳಿದ್ರೆ ನನ್ಗಂಗೆ ತಲೆ ತಿರುಗ್ತಾ ಇದೆ. ಏ ಅಚ್ಚು,
ಹೌದು ನನಗೂ ಸೌಂಡ್ ಕೇಳ್ತು ನಿನಗೆ ಕೇಳಿಲ್ವಾ ಅಯ್ಯೋ ಯುಗರಾಜ ನಾಶ ಆಗ್ಬಿಟ್ಟಂತ ಆ ಸಂತೋಷದಲ್ಲಿದ್ದೆ ನನಗೆ ಯಾವ ಸೌಂಡ್ ಕೇಳಲಿಲ್ಲ ನಿಮಗೆ ಸೌಂಡ್ ಕೇಳ್ತು ಅಂದ್ರೆ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಅಚ್ಚು ಏನ್ ಹೇಳ್ತಾ ಇದ್ಯಾ ನಾವೇ ಆ ತರ ರೂಪ ಆಗ್ಬಿಟ್ಟಿದ್ದಕ್ಕೆ ಎಷ್ಟು ಬೇಜಾರಾಗ್ತಾ ಇತ್ತು ನನಗೆ ಆ ಸೌಂಡಿನ ಬಗ್ಗೆ ಎಲ್ಲ ನಾನು ಆಲೋಚನೆ ಮಾಡ್ಲಿಲ್ಲ ಈಗ ಗೊತ್ತಾಗ್ತಾ ಇದೆ ಅದು ನಿನ್ ಡಾಲರೇ ಅಲ್ಲಿ ಬಿದ್ದಿರ್ಬೇಕು ಅಯ್ಯಯ್ಯೋ ಹಂಗಂತ ಹೇಳಿದ್ರೆ ಆ ಜಿನ್ ಡಾಲರ್ಗೋಸ್ಕರ ನಾನು ಅಲ್ಲಿವರೆಗೂ ಹೆಂಗ್ ಹೋಗೋದು ಇಲ್ಲ ಇಲ್ಲ ನನ್ ಜಿನ್ನು ಇಲ್ಲೇ ಎಲ್ಲಾದ್ರೂ ಬಿದ್ದಿರ್ಬೇಕು ನೀವಿಬ್ರು ಸುಮ್ನೆ ಹೇಳ್ತಾ ಇದ್ದೀರಾ ಏ ಅಚ್ಚು ನೀನ್ ಸ್ವಲ್ಪ ಯೋಚನೆ ಮಾಡು ಆಗ ಏನಾಯ್ತು ಅಂತ ಸ್ವಲ್ಪ ಯೋಚನೆ ಮಾಡು ಗೊತ್ತಾಗುತ್ತೆ ಊರಲ್ಲಿರೋರೆಲ್ಲರೂ ಇನ್ಮೇಲೆ ತುಂಬಾ ಸಂತೋಷವಾಗಿ ಬದುಕಬಹುದು ಹೌದಚ್ಚು ಹೇ ಅಚ್ಚು ನಾವು ಮನೆಗೆ ಹೋದ್ಮೇಲೆ ಒಳ್ಳೆ ಕೇಕ್ ಮಾಡಿ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಹೌದು ಜೂಲಿ ಬೇಜಾರ್ ಮಾಡ್ಕೊಂಬೇಡ ಬಿಡು ಜಿನ್ ಇಲ್ಲ ಅಂದ್ರೆ ಏನು ನಮ್ ಪಾಡಿ ನಮ್ ಜೀವನ ಮಾಡೋಣ ಜಿನ್ ಇಲ್ಲದೆ ಜೀವನ ಮಾಡ್ಬೇಕಾ ಅದೆಲ್ಲ ಸಾಧ್ಯವೇ ಇಲ್ಲ ಏ ಅಚ್ಚು ಏನ್ ಹೇಳ್ತಾ ಇದೀಯ ಅರ್ಥ ಆಗಂಗ್ ಹೇಳು ಜಿನ್ ಇಲ್ಲದೆ ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಲಿಲ್ಲಿ ಅದ್ ನನ್ನ ಹತ್ರ ಎಷ್ಟು 1.5 ವರ್ಷದಿಂದ ನನ್ನ ಹತ್ರ ಇದೆ ಅದಿಲ್ಲದೆ ನನ್ನ ಕೈಯಲ್ಲಿ ಇರಕ್ಕೆ ಆಗಲ್ಲ ಅದ್ ನನಗೆ ಬೇಕೇ ಬೇಕು ಹೆಂಗಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್ ಹೋಗಿ ತರೋಣ ಅಚ್ಚು ಡೋಂಟ್ ಕ್ರೈ ಯಾಕೆ ಅಳ್ತಾ ಇದೀಯಾ ಅಳ್ಬೇಡ ಅದು ನಿನ್ ಜಿನ್ ಅಲ್ಲ ಅದು ನಿನಗೆ ಸಿಗತ್ತೆ ಯಾಕೆ ಅಳ್ತಾ ಇದೀಯ ಸುಮ್ಮನೆ ಇರು ಸಿಗತ್ತೆ ಅಂದ್ರೆ ಈಗ ಸಿಗತ್ತಾ ಹೇಳು ಹೇ ಹಚ್ಚು ಈಗಲೇ ಬೇಕು ಅಂತ ಹೇಳಿದ್ರೆ ಏನು ನಾನೇನು ನಿನ್ ತರ ಮಾಯ ಮಾಡಕ್ಕಾಗತ್ತಾ ಅದೆಲ್ಲ ಸಾಧ್ಯನೇ ಇಲ್ಲ ಗೊತ್ತಾ ನಿಮಗೆ ಜಿನ್ ಬೇಕು ಅಂದ್ರೆ ವೇಟ್ ಮಾಡ್ಬೇಕು ಈಗಷ್ಟೇ ನಾವು ಅಲ್ಲಿಂದ ಬಂದಿದೀವಿ ಈಗ ಮತ್ತೆ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ಒಪ್ಕೊಳ್ತಾರಾ ಹೌದಲ್ಲ ಏ ಅಚ್ಚು ನಿನ್ ಜಿನ್ನು ಎಲ್ಲೂ ಹೋಗಲ್ಲ ಅಲ್ಲೇ ಇರತ್ತೆ ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ ಯಾರೋ ಅದನ್ನ ತೆಗಿಯಲ್ಲ ನಾವೇ ಹೋಗಿ ತೆಗೆದ್ರೆ ಆಯ್ತು ಸ್ವಲ್ಪ ವೇಟ್ ಮಾಡು ಅಂತ ಹೇಳಿದ್ರೆ ಎಷ್ಟು ದಿನ ವೇಟ್ ಮಾಡೋದು ನನಗೆ ಈಗಲೇ ಬೇಕು ಅಂತ ಅನಿಸ್ತಾ ಇದೆ ಗೊತ್ತಾ ಅಚ್ಚು ಈಗೆಲ್ಲ ಹೋಗಿ ತೆಗಿಯಕ್ಕಾಗಲ್ಲ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ನೀನ್ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ ಬಿಡು ನಾವ್ ಹೆಂಗಾದ್ರೂ ಮಾಡಿ ಇನ್ನೊಂದ್ಸಲ ಹೋಗಿ ತಗೊಂಡ್ಬರೋಣ ಇನ್ನೊಂದ್ಸಲ ಅಂತ ಹೇಳಿದ್ರೆ ದಸರಾ ಹಾಲಿಡೇಸ್ ಬರುತ್ತಲ್ಲ ಆಗ ಹೋಗೋಣ ಈಗೆಲ್ಲ ಸದ್ಯಕ್ಕೆ ಹೋಗಕ್ಕೆ ಆಗಲ್ಲ ಹೌದಚ್ಚು ಈಗ ಹೋಗ್ತೀನಿ ಅಂತ ಹೇಳಿದ್ರೇನು ಮನೆಯಲ್ಲಿ ಕಾಲಿಗೆ ಬಾರಿಸ್ತಾರೆ ಗೊತ್ತಾ ಈಗಲ್ಲ ಎಲ್ಲೂ ಹೋಗಕ್ಕಾಗಲ್ಲ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗತ್ತಲ್ಲ ಆಯ್ತಾ ನಿನ್ ಜಿನ್ನು ಯಾರು ತೆಗಿಯಲ್ಲ ಅದು ಅಲ್ಲೇ ಬಿದ್ದಿರತ್ತೆ ಹೋಗಿ ಹುಡ್ಕೊಂಡು ತಗೊಂಬಂದ್ರೆ ಆಯ್ತು ಸರಿ ಹಂಗಂದ್ರೆ ಬೇಗ ದಸರಾ ಹಾಲಿಡೇಸ್ ಬರ್ಬೇಕು ಹೋ ಗಾಡ್ ನಾಳೆ ಅಷ್ಟೇ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಅಷ್ಟು ಬೇಗ ದಸರಾ ಹಾಲಿಡೇಸ್ ಬೇಗ ಬರ್ಬೇಕಂತ ಹೇಳಿದೆ ನಾವೇನು ಕ್ಯಾಲೆಂಡರ್ ಚೇಂಜ್ ಮಾಡಕ್ಕಾಗತ್ತಾ ಒಳ್ಳೆ ಕಾಮಿಡಿ ಮಾಡ್ತೀಯ ಅಚ್ಚು ಹಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್